5 ಎಕರೆ ಜಮೀನು ಕೂಡ ನಾನು 2006ರಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ನಮ್ಮ ಕಣ್ಣು ಮುಂದೆ ಎಲ್ಲ ತೇಲ್ಕೊಂಡು ಸತ್ತೋಯ್ತು ಮೇಲ್ಕ. ಆ ಪೋರೆಟ್ ಹಾಕೋದು ಒಂದು 10-20 ನಿಮಿಷದಲ್ಲಿ. ಅದ್ರ ಒಳಗಡೆ ಕೆದಕಿದ್ರೆ ನೀರು ಅಂಶ ನೋಡಿ. ಇಲ್ಲಿ ನಾನು ನೀರು ಬಿಟ್ಟಿಲ್ಲ, ಇದಕ್ಕೆ ನೀರು ಬಿಟ್ಟು ಒಂದೂವರೆ ತಿಂಗಳ ಮೇಲೆ ಆಯಿತು. ಇನ್ನು ಇದಕ್ಕೆ ಒಂದು ತಿಂಗಳ ಮೇಲೆ ಬೇಕು. ಇದಕ್ಕೆ 6ರಿಂದ 7 kg ಬರುತ್ತೆ. ಇದು ಮಾಮೂಲಿ ಬೇರೆ ಜಮೀನು ಬರೋಂಗೆ ಕಾಯಿಲೆ ಬರುತ್ತಾ, ಅದು ನನ್ನ ಜಮೀನು ಬಂದರೆ ನಾನು ಕೊಡೋದೇನು ಅಂತಂದರೆ ಇದಕ್ಕೆ ಜೀವಾಮೃತ ಕೊಡ್ತೀನಿ ಅಷ್ಟೇ. ಈ ರೋಗನ ಅದು ತಿಂದ್ಕತ್ತದು ನೋಡಿ. ಇಲ್ಲಿ ಬರ್ತಾ ಇರಬೇಕಲ್ಲ ನೋಡಿ. ಮೈಸೂರಲ್ಲಿ ಕಾಡ ಆಫೀಸಲ್ಲಿ ಸಂತೆ ಮಾಡ್ತಾಯಿದ್ದೀನಿ ಭಾನುವಾರ. ಹಂದಿ ಇದೆ, ಚಿರತೆ ಇದೆ, ಹುಲಿ ಇದೆ. ಹುಲಿ 3 ಹುಲಿ ಇದೆ ನಮ್ಮ ಪಕ್ಕದಲ್ಲಿ, ಇಲ್ಲಿ ಒಂದು ಗುಡ್ಡದಲ್ಲಿ. ಈ ತೋಟದಲ್ಲಿ ಹಾಕಿರೋ ಕಬ್ಬಿಗೆ ಯಾವುದೇ ಬಂಡವಾಳ ಹಾಕಿಲ್ಲ. ನಾವು ಇದನ್ನ ಹಣ್ಣನ್ನು ಅಲ್ಲಿ ಇಡೋ ತನಕನೇ ಗೊರ್ಕೊತಾಯಿದ್ರು. ಗಂಧದಿಂದಾಗಿ ನಾನು ಕಮ್ಮಿ ಅಂದರೆ ಒಂದು 10-15 ವರ್ಷ ಇದು ಕೊಟ್ಟಾಯಿದ್ದೀನಿ ನನ್ನ ಕೃಷಿನಲ್ಲಿ. ನನ್ನ ಹೆಸರು ಶಾಂತಪ್ಪ ಅಂತ. ನಾನು ಸಿಂಡನ್ಪುರ ಗ್ರಾಮ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನನಗೆ 5 ಎಕರೆ ಜಮೀನಿದೆ. 5 ಎಕರೆ ಜಮೀನು ಕೂಡ ನಾನು 2006ರಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಇದು ಬಾಳೆ. ನನ್ನಲ್ಲಿ ಹಿಪ್ಪನೇರಳೆ, ಬಾಳೆ, ಕಬ್ಬು ಮತ್ತು ತೆಂಗು ಹಾಕೊಂಡಿದ್ದೀನಿ. ರೇಷ್ಮೆ ಬೆಳೀತಾಯಿದ್ದೀನಿ. ದನಗಳು, ನಾಡು ದನಗಳು. ನಾನು 5 ಎಕರೆ ಪಕ್ಕ ನಾನು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಈ ಕೆಮಿಕಲ್ ಬಳಸೋದು ಬಿಟ್ಟು ರಾಸಾಯನಿಕ ಬರಬೇಕಾದ್ರೆ ಕಾರಣ, ಇದು ಸಾವಯವ ಬರ್ಬೇಕಾದ್ರೆ ಕಾರಣ, ಒಂದು ಸಲ ಪೋರೆಟ್ ಹಾಕಿದ್ದೆ ಭೂಮಿಗೆ. ಪೋರೆಟ್ ಹಾಕಿದಾಗ ಭೂಮಿನಲ್ಲಿರ್ತಕ್ಕಂಥ ಹುಳುಗಳು, ಎರೆಹುಳು ಸೇರಿಸಿ, ನಾವು ಏನು ಉಪ್ಪಂಜಿಗೆ ಅಂತೀವಿ ನಮ್ಮ ಕಡೆ, ಮತ್ತು ಸಾವರ್ಕಾಲ, ಚೇಳು, ಗೊನ್ನೆ ಹುಳು, ಇನ್ನೂ ಹಲವಾರಂಥ ಹುಳುಗಳು ನಮ್ಮ ಜಮೀನಲ್ಲಿ ನಮ್ಮ ಕಣ್ಣು ಮುಂದೆ ಎಲ್ಲ ತೇಲ್ಕೊಂಡು ಸತ್ತೋಯ್ತು ಮೇಲ್ಕ. ಆ ಪೋರೆಟ್ ಹಾಕೋದು ಒಂದು 10-20 ನಿಮಿಷದಲ್ಲಿ. ಅವತ್ತೇ ಇದನ್ನು ಇದು ಭಾರಿ ಕೆಟ್ಟದು ಅನ್ನೋದು ನಾನು ತೀರ್ಮಾನ ಮಾಡಿ, ಅದರಿಂದ ಇದನ್ನು 2006ರಿಂದ ನಾನು ನಿಲ್ಸ್ಕೊಂಡು ಬಂದದ್ದು. ಅದೇ ಒಂದು ಕಾರಣ ನನಗೆ, ಇದು ಬೇಕಾಗಿಲ್ಲ ಇದು ಅಂತ ನಿಲ್ಲಿಸ್ತದ್ದು. ಜೊತೆಗೆ ಟ್ಯಾಕ್ಟ್ರನ್ನು ಹೊಡೆಯೋದು. ಯಾಕಂದರೆ ನಮ್ಮ ಟ್ಯಾಕ್ಟ್ರ್ ಹೊಡೆದಿರೋ ಹೊಲದಲ್ಲಿ ಈ ರೀತಿ ಬರಲ್ಲ, ಭೂಮಿ ಗಟ್ಟಿಯಾಗುತ್ತಾ. ಈ ಭೂಮಿ ಈ ಥರ ಗಟ್ಟಿಯಾಗಲ್ಲ. ಟ್ಯಾಕ್ಟ್ರು ನಮ್ಮದು ಯಾವುದೇ ಕಾರಣ ಗಟ್ಟಿಯಾಗಲ್ಲ ನೋಡಿ, ಗೊತ್ತಾಗುತ್ತಾ. ಇದು 1 ವರ್ಷ ಮೇಲಾಗಿದೆ ಭಾಳ ಹಾಕಿ. ಯಾವತ್ತಿಂದ ಹೊಲ ಏನೂ ಮಾಡಿಲ್ಲ ನೋಡಿ. ಆ ಥರ ಭೂಮಿನ ತೋರ್ತಾ ಹೋಗ್ಬೋದು, ಗೊತ್ತಾಗುತ್ತೆ. ಇದು ಭೂಮಿನ ತೋರ್ತಾ ಹೋಗ್ಬೋದು. ಕೈಯಲ್ಲಿ ತೋಡ್ತಾ ಇರೋದು. ನೀರು ನೋಡಿ, ನೀರು ಬಿಟ್ಟಿಲ್ಲ ಇದಕ್ಕೆ ನಾನು. ಇನ್ನೂ ಬಿಟ್ಟಿಲ್ಲ, ಇವತ್ತು ಬಿಟ್ಟಿಲ್ಲ. ಆದರೆ ಇದು ನೀರು ಬಿಟ್ಟಿರೋ ಹೊಲ ಥರ ಅದ. ಇದು ಎಷ್ಟು ಕಮ್ಮಿ ಹಿಡಿತ ಅಂದರೆ, ಬೇರೆಯವರು 4 ದಿನ ನೀರು ಬಿಡೋದು, ನಾನು 1 ದಿನ ನೀರು ಬಿಡೋದು ಸಮ ಆಯಿತು. ಸಾವಯವಕ್ಕೆ ಇದು ಸಾವಯವದ ಮೂಲ. ಸಾವಯವ ಗೊಬ್ಬರ, ಸಾವಯವದ ಪದಾರ್ಥ, ಬಾಳೆಹಣ್ಣು ಅಥವಾ ನೀವು ಯಾವುದೇ ಒಂದು ತಿನ್ನಿ, ಬೆಲೆ ಯಾವುದೇ ಕೂಡ ಸಾವಯವದಕ್ಕೆ ಬೇರೆ ಥರ ಇರುತ್ತೆ. ನಾವು ಮಲ್ಚಿಂಗು ಅಂತಂದರೆ ಮಲ್ಚಿಂಗ್ ಮಾಡಿವಿ ಅಂತ ಹೇಳೋಕ್ಕಿಂತ ನಾವು ಇಲ್ಲಿರೋಂಥ ಪದಾರ್ಥಗಳನ್ನ ಇಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಇದು ನಮ್ಮ ತೆಂಗಲ್ಲಿ ಬಾಳೆಯಲ್ಲಿ ಏನಿತ್ತು ಅದನ್ನಲ್ಲಿ ಗುಡಿ ಹಾಕಿದ್ದೀನಿ ನೋಡಿ. ಅದು ತನ್ನ ಪಾಡ್ಗೆ ಗೆಜ್ಜೆ ತಿನ್ಕೊತಾ ಇದೆ. ಅದ್ರ ಒಳಗಡೆ ಕೆದಕಿದ್ರೆ ನೀರಿನ ಅಂಶ ನೋಡಿ. ಇಲ್ಲಿ ನಾನು ನೀರು ಬಿಟ್ಟಿಲ್ಲ, ಇದಕ್ಕೆ ನೀರು ಬಿಟ್ಟು ಒಂದೂವರೆ ತಿಂಗಳ ಮೇಲೆ ಆಯಿತು ನೋಡಿ. ಮಲ್ಚಿಂಗ್ನಲ್ಲಿ ಏನು ಶಕ್ತಿ ಇದೆ ಅನ್ನೋದಕ್ಕೆ ಇದು ಸಾಕ್ಷಿದೆ ನೋಡಿ. ಇಲ್ಲಿ ಗೊತ್ತಾಗುತ್ತೆ ಈ ಮಣ್ಣನ್ನು ನೋಡಿ. ಈಗ ಆಮೇಲೆ ಈ ಸಣ್ಣ ಪ್ರಾಣಿಗಳಿವೆಲ್ಲ, ಇದೆಲ್ಲ ನೋಡಿ ತನ್ನ ಪಾಡ್ಗೆ ಬದುಕ್ತೀವಿ. ಇದು ಕಾಯಿದು, ಅದನ್ನು ನಾನು ಹೊರಗಡೆ ಹಾಕಲ್ಲ, ಬೆಂಕಿ ಹಾಕಲ್ಲ, ಅದನ್ನ ಇಲ್ಲಿ ಹಾಕಿದ್ದೀನಿ ಅಷ್ಟೇ ನೋಡಿ. ಅಂದರೆ ಯಾವುದೇ ಒಬ್ಬ ರೈತ ತನ್ನ ಹೊಲದಲ್ಲಿ ಬೆಳೆದಿರೋ ಅಂಥ ಯಾವುದೇ ವೇಸ್ಟ್ ಪದಾರ್ಥಕ್ಕೆ ಒಂದು ನಮ್ಗೆ ಇದು ಅದ್ರ ಪಾಡಿಗೆ ಇಟ್ಬಿಟ್ಟು ಅದು ತನ್ನ ಪಾಡು ತಿನ್ನುತ್ತೆ. ಅದು ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ಇದು ಕಟ್ನ ಆಗುತ್ತೆ. ಇನ್ನೊಂದು ಎಷ್ಟು ಮೇಲೆ ಬರ್ತಾಯಿದೆ ಅದನ್ನು ಇಟ್ಕೊಂಡು ಹೋಗ್ತಾಯಿದ್ದೀನಿ ಪೂರ್ತಿ. ಬೆಂಕಿ ಮಾತ್ರ ಯಾವುದೇ ಕಾರಣಕ್ಕೂ ಯಾವುದೇ ರೈತರು ಬೆಂಕಿ ಹಾಕ್ತಿದ್ರೆ ಅದೇ ಸಾಕು ನೋಡಿ. ಇಲ್ಲಿ ಗೊತ್ತಾಗುತ್ತಾ, ಇದು ಬೇಕಾದಷ್ಟಿದೆ. ಕೆಲವ್ರು ಅಂತಾರೆ ಇದು ಇಟ್ಬಿಟ್ಟು ತಿರ್ಗಾಡೋಕ್ಕಾಗಲ್ಲ ಅಂತ. ನೋಡಿ ಗೊತ್ತಾಗ್ಬೋದು ಈಗ ನಿಮ್ಗೆ ಯಾಕೆ ತಿರ್ಗಾಡೋಕ್ಕಾಗಲ್ಲ ಏನು. ಪೂರ್ತಿ ಇದನ್ನು ಮುಚ್ತಾ ಇದ್ದೀನಿ. ಹಾಗೆ ಇದು ಬ್ರಷ್ ಕಟ್ಟಲ್ಲಿ ಹೊಡೆದಿದ್ದೀನಿ. ಅಂದರೆ ಇದು ಎಷ್ಟೇ ಕ್ಲೀನಾಗಿರ್ಬೋದು, ಬ್ರಷ್ ಕಟ್ಟಲ್ಲಿ ಹೊಡೆದಿದ್ದೀನಿ. ಅದು ತಿಂದೋಯ್ತು. ಅದು ಬ್ರಷ್ ಕಟ್ಟರಲ್ಲಿ ಬಿದ್ದಿದ್ದೆಲ್ಲ ತಿಂದ್ಕೊಂಡಾಯ್ತು. ಇದೆಲ್ಲ ಇದಿರೋದು ಬಾಳೆ ಗರಿ, ಇದು ಸೋಗೆ ಅದ್ರ ಪಡೆ ಬಿದ್ದಿದೆ. ಅದು ಗೋಗಂಬಳ್ಳಿ ಗೊನೆಗಳು ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಗೊನೆ ಹೆಂಗಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಇದು ಇನ್ನೂ ಇದಕ್ಕೆ ಒಂದು ತಿಂಗಳ ಮೇಲೆ ಬೇಕು. ಇದಕ್ಕೆ 1.5 ತಿಂಗಳು ಬೇಕು ಇದು ಕಟಾವಾಗ ನೋಡಿ. ಚೆನ್ನಾಗಿದೆ ಈ ಗೊನೆ ಕಟಾವಾಗ ಬಂದಿದೆ. ಇದು ಇನ್ನೂ ಒಂದು ಸ್ವಲ್ಪ ದಿವಸ, ಇದಕ್ಕೂ 1 ತಿಂಗಳು ಬೇಕು ಕಟಾವಾಗ. ಅಂದರೆ ಇದು 1 ವರ್ಷ 9 ತಿಂಗಳಾಗಿದೆ ಇದಕ್ಕೆ ನೋಡಿ. ಹಿಂಗೆ ಬನ್ನಿ. ಇದು ಇಲ್ಲ, ಇದು ಹಾಕಿರೋದು ಮಾಮೂಲಿ ಕಂದು ಹಾಕಿರೋದು, ಕಂದಿನೇ ಹಾಕಿರೋದು ನೋಡಿ. ಹಿಂಗೆ ಕಾಣುತ್ತಾ. ಇದು ಆದರೆ ಅತಿಯಾಗಿ ಬೆಳೆದಿಲ್ಲ ಅಷ್ಟೇ. ನಮ್ಮ ಸಾವಯವದಲ್ಲಿ ಅತಿಯಾಗಿ ಬೆಳೆಯೋದಿಲ್ಲ. ಇದು 6ರಿಂದ 7 kg ಬರುತ್ತೆ. ಇದು 6ರಿಂದ 7 kg ಬರ್ತಾಯಿದೆ. ಇದಕ್ಕೆ ನಾನು ಮಾಡಿರೋ ಖರ್ಚು ಏನು ಅಂತಂದರೆ ಜೀರೋ. ಅಂದರೆ ಜೀರೋ ಅಂತಂದು ನಾವು ಹಂಗೆ ಅನ್ಕೊಳ್ಳೋಂಗಿಲ್ಲ. ನಾನು ಶ್ರಮ ಪಟ್ಟಿದ್ದೀನಿ ಫುಲ್ಲು. ನಮ್ಮ ದನಗಳ ಗೊಬ್ಬರ ಹೂಡಿ ಹಾಕಿ ಸಾಕಿದ್ದೀನಿ. ಇದು ಜೀರೋ ಅಂತ ನಾವು ಹೇಳ್ಕೋಬೇಕು. ಹೇಳ್ಕೊಂಡ್ರೆ ಅದು ನಮ್ಮ ದನಗಳ ಗೊಬ್ಬರ ಹಾಕಿದ್ದೀನಿ, ಸಾಕಷ್ಟು ಕೆಲಸ ಮಾಡಿದ್ದೀನಿ ನೋಡಿ. ಪ್ರತಿಯೊಂದು ಗೊನೆಯೂ ಕೂಡ ಚೆನ್ನಾಗಿದೆ. ನಾನು ಇದಕ್ಕೆ ಈ ಬಾಳೆಗೆ ಎಲ್ಲ ಮಾಮೂಲಿ ಬೇರೆ ಜಮೀನು ಬರೋಂಗೆ ಕಾಯಿಲೆ ಬರುತ್ತಾ, ಆದರೆ ನನ್ನ ಜಮೀನಿಗೆ ಬಂದರೆ ನಾನು ಕೊಡೋದೇನು ಅಂತಂದರೆ ಇದಕ್ಕೆ ಜೀವಾಮೃತ ಕೊಡ್ತೀನಿ ಅಷ್ಟೇ. ಮತ್ತು ಜೀವಾಮೃತ ಒಂದು ಸಲ ಜಾಸ್ತಿ ಕೊಡ್ತೀನಿ. ತನ್ನ ಪಡ್ಗೆ ಒಂದು 15 ದಿವಸದಲ್ಲಿ ಕಂಟ್ರೋಲ್ ಆಗುತ್ತೆ. ಸಣ್ಣರು ಕಡಿತಲ್ಲ, ಕೆಂಪೇರಿದು ನೋಡಿ. ಇಲ್ಲಿ ಗೊತ್ತಾಗುತ್ತೆ, ಕಾಣ್ಬೋದು ನೋಡಿ. ಇಲ್ಲಿ ಕಾಣುತ್ತೆ
ಇದು ನಾವು ಏನೋ ಎರುವೆ ಕಡಿತ ತೊಂದರೆ ಅಂತ ನಾವು ಅನ್ಕೊಂಡಿರ್ತೀವಿ, ಆದರೆ ಇದು ಒಂದು ಸಲ ನನ್ನ ಬಾಳೆನೇ ಕಾಪಾಡ್ತು. ಕಪ್ಪು ಮತ್ತು ಬೂದು ರೋಗ ಈ ಬಾಳೆಯಲ್ಲಿ ಬಂದಿತ್ತು ನೋಡಿ, ಇಲ್ಲಿ ಕಾಣುತ್ತೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಈ ರೋಗನ ಅದು ತಿಂದ್ಕತ್ತದು ನೋಡಿ, ಇಲ್ಲಿ ಬರ್ತಾ ಎರುವೆಗಳು ನೋಡಿ. ಇದೇನು ಮಾಡುತ್ತೆ, ಇದನ್ನು ತಾನೇ ತಿಂದ್ಕತ್ತಿದ್ದು, ಅದರ ಆಹಾರ ಅದು. ಅದು ನಾವು ಇದಕ್ಕೆ ಯಾವುದೇ ಒಂದು ವಿಷ ಹಾಕ್ನಿಲ್ಲ ಅಂತಂದರೆ, ಇವ್ರಿಗೆ ಹಾಕ್ನಿಲ್ಲ ಅಂದರೆ ಇವರೇ ಇದನ್ನು ತಿನ್ಕತ್ತೆ, ತನ್ನ ಪಡ ತಿನ್ನುತ್ತಿದ್ದು. ನಮಗೇನು ತೊಂದರೆ ಕೊಡದೆ ತನ್ನ ಪಾಡು ನಾವು ಮಾಡ್ಬೇಕಾದ್ರೆ ಕೆಲಸನ ಮಾಡ್ತಾ ಇರೋದು ಇದು. ಅದೇ ನಾವು ಭೂಮಿಗೆ ವಿಷ ಹಾಕ್ಲಿಲ್ಲ ಅಂದರೆ ಇದು ಸಾಕ್ಷಿ ಇದು. ಇದನ್ನು ಅದು ತಿಂದ್ಕತ್ತದೆ, ನಾವು ಮಾಡ್ಬೇಡ. ನೋಡಿ ಇಲ್ಲಿ ಹಿಂಗಿದೆ ಇದು, ನಾನು ಅದನ್ನು ಯಾವುದೇ ಥರದಲ್ಲಿ ಕೇಳಿ ಮಾಡೋಕ್ಕೆ ಹೋಗಲ್ಲ. ನೋಡಿ ಅದು ಹೊಸ್ದಾಗಿ ಗೂಡಿದೆ ನೋಡಿ, ಇಲ್ಲಿ ಸಣ್ಣ ಗೂಡು ಕಟ್ತಾಯಿದೆ, ಇದ್ರಲ್ಲಿ ನೋಡಿ ಎಷ್ಟಾಗಿತ್ತು ಇದು. ಈಗಾಗಲೇ ಬಂತು ಇದು, ಬೇಕಾದಷ್ಟಿದೆ ಇದು. ಅಂದರೆ ಇದು ಒಂದಲ್ಲ, ನಮ್ಮ ಜಮೀನಲ್ಲಿ ಬೇಕಾದಷ್ಟಿದೆ ಇದು. ಆದ್ದರಿಂದ ನಮಗೆ ಇದು ಯಾವುದೇ ಒಂದನ್ನು ನಾವು ಪರಿಸರದಲ್ಲಿರೋಂಥದ್ದು ಹಾಳು ಮಾಡಲಿಲ್ಲ ಅಂದರೆ ಅದು ನಮಗೇನೂ ಹಾಳು ಮಾಡೋಕ್ಕೆ ಹೋಗಲ್ಲ. ನೋಡಿ ಈಗ ಇದು ಇಷ್ಟಿದೆ, ತಿನ್ಕೋತಾ ಇದೆ. ಒಂದು ಸ್ವಲ್ಪ ಅಷ್ಟೇ, ಒಂದು ಸ್ವಲ್ಪ ಬರಗಂಟೆ ಅದು ಬಂದು ತಿನ್ಕೊಬಿಡುತ್ತೆ. ಅದು ರೋಮ್ಸನ್ನು ತನ್ನ ಪಡ ಕಮ್ಮಿ ಮಾಡುತ್ತೆ. ನಾನು ಯಾವುದೇ ಹೊಡೆದಿಲ್ಲ, ಯಾವುದು ಹೊಡೆಯೋಕ್ಕೆ ಹೋಗಲ್ಲ ನಾವು. ಕಾರಣ ಇಷ್ಟೇ, ನೈಸರ್ಗಿಕವಾಗಿ ಅದು ಏನು ಬೇಕೋ ಅದು ಮಾಡ್ಕೊತಿರ್ತೆ. ನೋಡಿ ಈಗ ನಮ್ಮದು ಮಾರ್ಕೆಟಲ್ಲಿ ಹಣ್ಣನ್ನು ನಮ್ಮದೇ ಸಂತೆ ಮಾಡ್ತಾಯಿದ್ದೀವಿ. ಗುಂಡಲಪೇಟೆ ಮತ್ತು ಚಾಮರಾಜನಗರದಲ್ಲಿ ಮತ್ತು ಮೈಸೂರಲ್ಲಿ ಕಾಡಾ ಆಫೀಸಲ್ಲಿ ಸಂತೆ ಮಾಡ್ತಾಯಿದ್ದೀವಿ ಭಾನುವಾರ. ಗುಂಡಲಪೇಟೆಯಲ್ಲಿ ಬುಧವಾರ ಮಾಡ್ತಾಯಿದ್ದೀವಿ, ಸೋಮವಾರ ಚಾಮರಾಜನಗರದಲ್ಲಿ ಮಾಡ್ತಾಯಿದ್ದೀವಿ. ಇದು ನಮ್ಮ ಈ ಹಣ್ಣನ್ನು ನಾವು 80 ರೂಪಾಯಿ ಕೊಡ್ತಾಯಿದ್ದೀವಿ, ಕೆಜಿ 80 ರೂಪಾಯಿ. ಇದು ಜಾಸ್ತಿ ಈಗ ಗಟ್ಟಿ ಬಂದಿರೋದ್ರಲ್ಲಿ ಹೊಡೆದಿರೋದು ಅಷ್ಟು ಇದು 80 ರೂಪಾಯಿ ಕೊಡ್ತಾಯಿದ್ದೀವಿ ಕೆಜಿ. ಅದೇ ಇದು ನಮ್ಗೆ ಮಾಮೂಲಿ ಮಾರ್ಕೆಟಲ್ಲಿ ಇದು 40 ರೂಪಾಯಿಗೆ ಹೋಗ್ತಾಯಿದ್ವಿ. ಅದೇ ನಮ್ಗೆ ರೈತನಿಗೆ, ಸಾವಯವ ರೈತರಿಗೆ ತೊಂದರೆ ಆಯ್ತಾ ಇರೋದು. ಈಗ ನಾವು ಜಾಸ್ತಿ ಬೆಳೆದಿದ್ದೀವಿ, 1 ಎಕರೆ ಬೆಳೆದಿದ್ದೀವಿ. ಈಗ ನಮ್ಗೆ ಮಾರ್ಕೆಟ್ನಲ್ಲಿ ಸಮಸ್ಯೆ ಇದೆ. ಅದು ನಮಗೆ ಮಾರ್ಕೆಟಲ್ಲಿ ಒಂದು 60 ಮೇಲೆ ಹೋದರೂ ಕೂಡ ನಮಗೆ ಇವತ್ತು ಲಾಭ ಇದೆ. ಇವತ್ತು 40 ರೂಪಾಯಿಂದ ಕಿಳಿ ಇರೋದ್ರಿಂದ ಮಾರ್ಕೆಟಲ್ಲಿ ಮಾಮೂಲಿ ರೇಟ್, ಅವ್ರಿಗೆ ಮಾಮೂಲಿ ವಿಷ ಹಾಕಿರೋದು ಇದು ಎಲ್ಲ ಕೇಳಲ್ಲ ಅವರು. ನೀವೇನಾರು ಹಾಕಿರಿ ಅವರು ಮಾಮೂಲಿ ರೇಟ್ ತಗೋತಾರೆ. ಅಂದರೆ ಇದರ ರುಚಿ ತಿಂದಿರೋರು ಗೊತ್ತು. ಈ ಸಲ ಯಾರಾದರೂ ನಮ್ಮಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹಣ್ಣು ತಗೊಂಡು ತಿಂದು ನೋಡಲಿ ಇದು ರುಚಿ ಹೆಂಗಿರುತ್ತೆ. ಅಂದರೆ ಇದು ರಸಬಾಳೆ ಅಂತ ಅಂದ್ಕೊಂಡಿರ್ತೆ ಎಲ್ಲರೂ, ಅಂದರೆ ರಸಬಾಳೆನ ಮೀರಿಸ್ತಾ ಇದ್ದಿದ್ದು ರುಚಿಲಿ ಮಾತ್ರ. ಇದೆಲ್ಲ ಬಗ್ಗಿದೆ, ಈ ಪಾರ್ಸ್ ಎಲ್ಲ ಬಗ್ಗಿದೆ ಇದು. ಆದರೆ ಇದು ತೂಕ ಜಾಸ್ತಿ ಆದಾಗ ಬಗ್ತಿದ್ದು ಹಣ್ಣು, ತೂಕ ಜಾಸ್ತಿ ಆದಮೇಲೆ ಇದು ಕಟ್ಟ ಬಗ್ತು. ಅದ್ರ ಕಟ್ಟ ಮಾತ್ರ ನಗ್ಗಲ್ಲ, ಅದಕ್ಕೆ ಶಕ್ತಿ ಇದೆ ನೋಡಿ. ಇದು ಜಾಸ್ತಿ ತೂಕ ಆದಾಗ ನಗ್ತು ಇದು. ಹಂಗೆ ಬನ್ನಿ ತೋರಿಸ್ತೀನಿ. ಇದು ಸ್ವಲ್ಪ ಜಾಸ್ತಿ ಆದಮೇಲೆ ನಗ್ತು ಇದು ಸ್ವಲ್ಪ ಜಾಸ್ತಿ ಆದಮೇಲೆ ನಗ್ತಿದ್ದು ಒಂದು ಕಟ್ಟ ಮಾತ್ರ. ಅದ್ರ ಪಕ್ಕದ ನಗ್ಗಿಲ್ಲ ನೋಡಿ, ಅದು ಬರ್ತದೆ 8 kg ಮೇಲೆ ಬರ್ತದೆ ಅದು. ಇಲ್ಲಿ ಹಂದಿ ಇದೆ, ಮಂಗಗಳಿಲ್ಲ. ಹಂದಿ ಇದೆ, ಚಿರತೆ ಇದೆ, ಹುಲಿ ಇದೆ. ಹುಲಿ 3 ಹುಲಿ ಇದೆ ನಮ್ಮ ಪಕ್ಕದಲ್ಲಿ, ಇಲ್ಲಿ ಒಂದು ಗುಡ್ಡದಲ್ಲಿ. ಅದು ನಮಗೇನು ತೊಂದರೆ ಕೊಡೋಕ್ಕೆ ಬಂದಿಲ್ಲ. ಚಿರತೆ ಬತ್ತಾಯಿತು, ಸೋಲಾರ್ ಹಾಕೊಂಡಿರೋದ್ರಿಂದ ಚಿರತೆ ಬತ್ತಾ ಇಲ್ಲ. ಮತ್ತು ಹಂದಿಗೋಸ್ಕರ ಸೋಲಾರ್ ಹಾಕಿದ್ವಿ, ಅದು ಕೂಡ ಯಾವುದೇ ಕಾರಣಕ್ಕೂ ನಮಗೇನೋ ಒಳಗೆ ನುಗ್ಗಲ್ಲ. ಮಾಮೂಲಿ ಸೋಲಾರ್ಗೆ ಒಂದು 20,000 ಖರ್ಚಾಗಿದೆ ಅಷ್ಟೇ. ಅದರಿಂದ ಅದು ಒಳಗೆ ನುಗ್ಗಲ್ಲ, ತೊಂದರೆ ಇಲ್ಲ ಈಗ ನಮ್ಗೆ ಅದರಿಂದ. ಈಗ ಹೇಳ್ತಾಯಿದ್ದೀವಿ ನಾವು ಸಾಮಾನ್ಯವಾಗಿ ರೈತರು ಪರಂಗಿ ಹಾಕಿದ್ರೆ ಅದಕ್ಕೆ ವಿಪರೀತ ಕಾಯಿಲೆ ಬರುತ್ತಾ, ದಿನ ಅದಕ್ಕೆ ಔಷಧಿ ಹೊಡಿಬೇಕು, ಅದು ಇದು ಅಂತ ಏನೇನೋ ಹೇಳ್ತಾಯಿದ್ದೀವಿ ನಾವು. ಅದನ್ನು ನೋಡಿ, ನಾನು ಹಾಕಿರೋ ಪಪ್ಪಾಯಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕೆಮಿಕಲ್ ಅನ್ನೋದು ಇಲ್ಲದಿರಲಿ. ಇದಕ್ಕೆ ಕೊಟ್ಟರೆ ಜೀವಾಮೃತ ಕೊಟ್ಟಿದ್ದೀನಿ, ಜೀವಾಮೃತ ಕೊಟ್ಟು ಇನ್ನೇನು ಕೊಟ್ಟಿಲ್ಲ. ಮತ್ತು ಇದನ್ನು ಟಿಲ್ಲರಲ್ಲಿ ಹೊಡೆದಿದ್ದೀನಿ, ಸಣ್ಣ ಟಿಲ್ಲರಲ್ಲಿ ಹೊಡೆದಿದ್ದೀನಿ. ಇದು ಆಗಸ್ಟ್ ಕೊನೆಯಲ್ಲಿ ಹಾಕಿದ್ದು ಪಪ್ಪಾಯ, ಆಗಸ್ಟ್ ಕೊನೆಯಲ್ಲಿ ಹಾಕಿದ್ದು. ನನ್ನ ಪ್ರಕಾರ ಇದು ಏಪ್ರಿಲ್ ಮೇನಲ್ಲಿ ಕಟಾವು ನಿರೀಕ್ಷಣೆ ಮಾಡಿದ್ದೀನಿ ನಾನು. ಯಾಕಂದರೆ ಸಾವಯವದಲ್ಲಿ ಅಂದರೆ ನಿಧಾನಕ್ಕೆ ಬೆಳೆಯೋದ್ರಿಂದ ಏಪ್ರಿಲ್ ಮೇನಲ್ಲಿ ಇದರ ಹಾರ್ವೆಸ್ಟ್ ಆಗ್ಬೋದು ಅಂತ ಲೆಕ್ಕ ಕಟ್ಟಿದ್ದೀನಿ. ಒಂದು 900 ಗಿಡ ಹಾಕೊಂಡಿದ್ದೀನಿ ಇದನ್ನು ಈ ಪ್ಲಾಂಟಲ್ಲಿ. ಮತ್ತು ಹಂಗೆ ಇದ್ರ ಜೊತೆಯಲ್ಲಿ ನಾನು ತೆಂಗು ಹಾಕೊಂಡಿದ್ದೀನಿ. ತೆಂಗಿನ ಮುಖ್ಯವಾದ ಬೆಳೆಯಾಗಿ ಸಾಕ್ತಾಯಿದ್ದೀನಿ. ಪೂರ್ತಿ ಇನ್ನು ಜಮೀನಲ್ಲಿ ಒಂದು 140 ಗಿಡ ತೆಂಗು ಹಾಕಿದ್ದೀನಿ. ಇದು ತೆಂಗು ಅಂದರೆ ಈಗ ಹಾಕಿರೋದು, ಒಂದು ತಿಂಗಳ ಒಳಗಡೆ ಹಾಕಿರೋದು ತೆಂಗು. ಈ ಕಬ್ಬು ಇದು ಒಬ್ಬ ನಮ್ಮ ಸ್ನೇಹಿತರ ಹತ್ರ ಒಂದು ಸ್ವಲ್ಪ ಕಬ್ಬನ್ನ ಬಿತ್ತನೆ ತಗೊಂಡು ಬಂದಿದ್ದೆ, ಅಂದರೆ ತಿನ್ನೋಕ್ಕಂತ ತಂದು ಕಬ್ಬು ನೋಡಿ ಕಾಣ್ತಾ ಇದೆ. ಈ ಸೈಜ್ ಇದೆ ಇದು. 5 ಅಡಿ 3 ರಿಂದ 5 kg ತೂಕ ಬರುತ್ತೆ ಇದು. ಈ ಕಬ್ಬಿನಿಂದ ನಾನು ತಿನ್ನೋಕ್ಕಂತ ತಂದು ಕಬ್ಬನ್ನ ನಾನು ಈ ಬರೀ ಕಣ್ಣು ಮಾತ್ರ ತಗೊಂಡೆ. ಈ ಕಣ್ಣಿದೆ ನೋಡಿ, ಇಲ್ಲಿ ಕಣ್ಣಿದೆ, ಇಲ್ಲಿ ಈ ಕಣ್ಣು ಮಾತ್ರ ತಗೊಂಡು ನೋಡಿ, ಕಣ್ಣು ಕಾಣ್ತಾ ಇದೆ ಇಲ್ಲಿ. ಕಣ್ಣು ಮಾತ್ರ ತೆಗೆದು ನಾನು ಒಂದು ಕಡೆ ನರ್ಸರಿ ಮಾಡ್ಕೊಂಡಿದ್ದೆ. ಅದರಿಂದ ಇದನ್ನು ಅಭಿವೃದ್ಧಿಪಡಿಸಿ ಇವತ್ತು 10 ಗುಂಟೆಗೆ ಹಾಕೊಂಡಿದ್ದೀನಿ. ಈ ತೋಟದಲ್ಲಿ ಹಾಕಿರೋ ಕಬ್ಬಿಗೆ ಯಾವುದೇ ಬಂಡವಾಳ ಹಾಕಿಲ್ಲ, 10 ಗುಂಟೆ ಕಬ್ಬು ಹಾಕೊಂಡಿದ್ದೀನಿ ಇದನ್ನು. ಈ ಕಬ್ಬಿನಿಂದ ಇವತ್ತು ನಾನು ಬೆಲ್ಲ ಮಾಡಿಸ್ಬೇಕು, ಮತ್ತು ನಮ್ಮ ಮನೆಗಾಗುತ್ತಾ ಇನ್ನು ಹೆಚ್ಚುವರಿ ಬೆಲೆನ ನಾನು ನಮ್ಮ ಸ್ನೇಹಿತರುಗಳಿಗೆ ಮಾರ್ಕೊಳ್ಳೋದು ಅಂಥೇಳಿ ನಾನು ಮಾಡ್ತಾಯಿದ್ದೀನಿ ಕಬ್ಬನ್ನ. ಗೊಬ್ಬರವಾಗಿ ಏನೇನು ಕೊಟ್ಟಿದ್ದೀರಿ? ಇದಕ್ಕೆ ಈ ಸಲ ಏನೂ ಕೊಟ್ಟಿಲ್ಲ. ಇದು ಮಾಮೂಲಿ ನೈಸರ್ಗಿಕವಾಗಿ ಬೆಳೆದಿರೋದು ಇದು. ಈವನ್ ಜೀವಾಮೃತ ಏನು ಕೊಟ್ಟಿಲ್ಲ ಇದಕ್ಕೆ. ಇದು ಹಾಕೋದೊಂದು ಬಿಟ್ಟರೆ ವ್ಯವಸಾಯನೂ ಕೂಡ ಮಾಡಿಲ್ಲ. ಇದನ್ನು ನೋಡಬೇಕು ಹೆಂಗೆ ಬರಬಹುದು ಅಂತ ಮಾಡಿರೋದು ಇದು. ತುಂಬ ವರ್ಷ ಆಗಿತ್ತು ಕಬ್ಬು ಹಾಕಿ, ನೀರಿಲ್ಲದೆ. ಈ ಸಲ ನೀರಾಗುತ್ತಲ್ಲ, ಮುಂದೆ ಕಬ್ಬು ಮಾಡಿದ್ರೆ ಯಾವ ರೀತಿ ಬರಬೇಕು, ಇದು ಬಂದದ್ದು ನೋಡೋಕ್ಕೋಸ್ಕರ ಮಾಡಿರೋದು. ಈ ಇಳುವರಿ ನಿಮಗೆ ತೃಪ್ತಿ ಕೊಟ್ಟಿದ್ಯಾ? ಇದು ಹೆಚ್ಚು ಕಡಿಮೆ ಒಬ್ಬರು ಬೆಲೆ ಮಾಡೋರು ಬಂದಿದ್ರು. 10 ಗುಂಟೆಗೆ ಇದು 20 ಕ್ವಿಂಟಲ್ ಬೆಲೆ ಬರುತ್ತೆ ಅಂತ ಹೇಳ್ತಾಯಿದ್ದಾರೆ.
ರೇಷ್ಮೆ ಸಂಶೋಧನಾ ಕೇಂದ್ರ ಶ್ರೀರಾಮ್ಪುರದಲ್ಲಿ, ಅಲ್ಲಿಂದ ತಂದಂಥ ಬಿತ್ತನೆ ಇದು. ಇದು 500 ರೂಪಾಯಿ ಬಿತ್ತನೆ. ಆವಾಗ ಆಯ್ದಂಥ ರೈತರು ಕೊಟ್ಟರು. ಆಯ್ದಂಥ ರೈತರು ಒಂದು 5-6 ಜನ ಕೊಟ್ಟಿದ್ದರು. ಅದ್ರಲ್ಲಿ ನಾನೊಬ್ಬ ಪ್ರಥಮ ಕೊಟ್ಟದ್ದಂಥ ಬಿತ್ತನೆ ಇದು. CSR ಫಸ್ಟ್ ಬಂತಲ್ಲ ಬಿತ್ತನೆ ಗೂಡು, ಆವಾಗ ಕಡ್ಡಿನೂ ಕೂಡ ನಾನು ತಗೊಂಡು ಬಂದು ಮಾಡಿದ್ದು. ನೋಡಿ ಇದೆಲ್ಲ ಪೂರ್ತಿ ಸಾವಯವದ್ದು ಅನ್ನೋದಕ್ಕೆ ಸಾಕ್ಷಿ ಇಷ್ಟೇ. ಕೆಲವರು ಬೆಳೆಯಲ್ಲ ಅಂತ ಹೇಳ್ತಾರೆ. ಅದರ ನೋಡಿ 1, 5, 10, 15 ರೊಕ್ಕ ಮೇಲಿದೆ. ಒಳ್ಳೆಯ ರೊಕ್ಕ 15 ರೊಕ್ಕ ಮೇಲಿದೆ ನೋಡಿ. ಅದು ಈಗಾಗಲೇ 4 ಅಡಿ ಮೇಲಿದೆ ಇದು. ಕಟಾವು ಬಂದಿರೋದು 4 ಅಡಿ ಮೇಲಿದೆ. ಅದಾಗೆ ಮಾಡಿದ್ರೆ ಇದು 5 ಅಡಿ 6 ಅಡಿ ಕುಯ್ತಾ ಇದ್ದೀವಿ. ಅದಕ್ಕೆ ಬೇಕು ಅಂದಾಗ 5ರಿಂದ 6 ಅಡಿ ಎತ್ತರ ಸಿಗುತ್ತೆ ಇದು. 1 ಎಕರೆ ಮಾಡಿದ್ರೆ ಇದು 200 kg ಗೂಡು ಬೆಳಿಬೋದು. 200 kg ಗೂಡನ್ನ 1 ಎಕರೆ ಮಾಡಿದ್ರೆ ಒಂದೇ ಸಲಿಗೆ ಬೆಳಿಬೋದು. ನೋಡಿ ಇದು ನೇರಳೆ. ಈ ನೇರಳೆ ಅದು ಇದು 2 ಜೊತೆಲೇ ಹಾಕಿದ್ದು. ಆದರೆ ಇದು ಈ ವರ್ಷನೇ ಕಾಯಿ ಬಂದಿತ್ತು. ಒಂದು 50 kg ಮೇಲೆ ಕಾಯಿ ಬಂದಿತ್ತು ಇದು. ಅದರಲ್ಲಿ ಒಂದು 20ರಿಂದ 30 kg ಅಷ್ಟನ್ನು 160 ರೂಪಾಯಿ ರೇಟಲ್ಲಿ ಕೊಟ್ಟಿದ್ದೀನಿ ಮಾರ್ಕೆಟಲ್ಲಿ. 160 ರೂಪಾಯಿ ರೇಟಲ್ಲಿ ನಮ್ಮ ಗ್ರಾಹಕರಿಗೆ ಕೊಟ್ಟಿದ್ದೀನಿ. ಇದನ್ನು ಒಳ್ಳೆ ರುಚಿಯಾದಂಥ ಹಣ್ಣು. ನಾವು ತಗೊಂಡು ಹೋಗ್ಬಿಟ್ರೆ ನಮ್ಮದು ಸಂತೆ ಅಂದ್ಬಿಟ್ಟು ನಗರದಲ್ಲಿ ಮತ್ತು ಗುಂಡಲ್ಪೇಟೆನಲ್ಲಿ ನಾವು ಮಡಗಿದ್ರೆ ಇದನ್ನ ಹಣ್ಣನ್ನು ಅಲ್ಲಿ ಇಡೋ ತನಕನೇ ಕೊರ್ಕೊತಾಯಿದ್ರು. 160 ರೂಪಾಯಿ ಅಂದರೆ ಅವರು ಕೇಳ್ತಲೇ ಇಲ್ಲ ರೇಟ್. 160 ಕೊಟ್ಟು ತಗೊಂಡು ಹೋಗ್ತಿದ್ರು. ನೋಡಿ ಇಲ್ಲಿ ಒಂದು ನಮಗೋಸ್ಕರ ಅಂತ ಹೇಳಿ 2 ಜೇನುಪೆಟ್ಟಿ, ಅದರಲ್ಲಿ ಇದೊಂದು ಜೇನುಪೆಟ್ಟಿ ಇಲ್ಲಿದೆ. ಇದು ಇನ್ನೂ ಇವಾಗ ಬೆಳೀತಾ ಇದೆ. ಈ ಜೇನು ಉದಾಹರಣೆಗೆ ಹೇಳ್ಬೋದು, ನಾವು ಅದನ್ನು ಎಷ್ಟು ಹತ್ತಿರದಲ್ಲಿ ಇರ್ತೀವಿ ಅಂತಂದರೆ ಅಷ್ಟು ನಮ್ಮ ಜೊತೆಲಿ ಇರುತ್ತೆ ಅನ್ನೋಕ್ಕೆ ಇದೆ ಸಾಕ್ಷಿ. ನೋಡಿ ನಾನು ಎಷ್ಟು ಸುಲಭವಾಗಿ ತಗೋತಾ ಇದ್ದೀನಿ. ಅದು ನಮ್ಮನ್ನು ಏನು ಕಡಿಬೇಕು ಭಯ ಅನ್ನೋ ಇದೇ ಇಲ್ಲ. ನೋಡಿ ಎಷ್ಟು ಹತ್ತಿರದಿಂದ ತಗೋತಾ ಇದ್ದೀವಿ. ಅದು ನಮ್ಮನ್ನೇನು ಮಾಡೋಕ್ಕೋಗಲ್ಲ. ಇಷ್ಟು ಸುಲಭವಾಗಿ ನಾವು ಎಲ್ಲಿ ಬೇಕಾದ್ರೂ ಮುಟ್ಬೋದು, ಏನೂ ಆಗೋಲ್ಲ. ನೋಡಿ ಕೈ ಬಂತು ಅದು. ಬಂತು ನೋಡಿ. ಆದರೆ ನಾವು ಅದನ್ನೇನು ತೊಂದರೆ ಕೊಡಲ್ಲ ಅಂತ ಗೊತ್ತಾದರೆ ಅದು ನಮ್ಮನ್ನೇನು ಮಾಡೋಕ್ಕೋಗಲ್ಲ. ಈ ತೆಂಗು ಇದ್ರ ಪಕ್ಕದಲ್ಲಿ ಗಂಧೆ ಬೆಳೆದ್ಬಿಟ್ಟಿತ್ತು. ಒಂದು ಗಂಧೆ ಮರ ಬೆಳೆದ್ಬಿಟ್ಟು ಈ ಮರ ಸಂಪೂರ್ಣವಾಗಿ ಹೊರಟಾಗಿತ್ತು. ನೋಡಿ ಅಲ್ಲಿ ಸಣ್ಣದಾಗಿದೆ ಮಧ್ಯದಲ್ಲಿ ಹೋಯ್ತು ಅಂತೇಳಿ ಒಂದು ಕಾಯಿನೂ ಕೂಡ ಇಲ್ಲಾಗ ಹೋಗ್ಬಿಟ್ಟಿತ್ತು. ಆ ಗಂಧೆನೂ ಬೆಳೆದು ಗಂಧೆದಲ್ಲಿ ನನಗೇನು ಸಿಕ್ಕಲಿಲ್ಲ. ಯಾರು ಕದ್ದು ಕುಯ್ಕೊಟ್ಟಿದ್ರು. ಅದು ಕದ್ದು ಕುಯ್ಕೊಂಡ ಮೇಲೆ ಆ ಗೆಡ್ಡೆನೇ ಕಿತ್ತಾಕಿದೆ. ಆ ಬೇರು ತೆಗೆದ ಮೇಲೆ ಇದು ಮತ್ತೆ ಕಾಯಿ ಸ್ಟಾರ್ಟ್ ಆಯಿತು. ಇನ್ನೇನು ಮಾಡೋಕ್ಕೋಗಿಲ್ಲ. ಅದಕ್ಕೆ ಇನ್ಯಾವುದೇ ಒಂದು ಕೆಮಿಕಲ್ ಕೊಡೋದು, ಇನ್ನೇನೋ ಔಷಧಿ ಕೊಡೋದು ಏನು ಮಾಡೋಕ್ಕೋಗಿಲ್ಲ. ಆ ಗಂಧದ ಮರ ಬೇರು ತೆಗೆದ ಮೇಲೆ ಅದು ಕಾಯಿ ಸ್ಟಾರ್ಟ್ ಆಯಿತು. ಅಂದರೆ ಉದಾಹರಣೆಗೆ ತೆಂಗಿನ ತೋಟದಲ್ಲಿ ಗಂಧೆ ಇರಬಾರ್ದು ಅಂತ ಒಂದು ಸಣ್ಣ ಉದಾಹರಣೆ ಹೇಳೋದಷ್ಟೇ. ಸಾಕಬೇಡಿ ಅಂತ ಹೇಳ್ತಾ ಇಲ್ಲ, ಅದು ಅವ್ರಿಗೆ ಬಿಟ್ಟ ವಿಷಯ. ಆದರೆ ತೆಂಗಿನಿಂದಾಗಿ ಗಂಧದಿಂದಾಗಿ ನಾನು ಕಮ್ಮಿ ಅಂದರೆ ಒಂದು 10-15 ವರ್ಷ ಇದು ಕೊಟ್ಟಾಯಿದ್ದೀನಿ ನನ್ನ ಕೃಷಿನಲ್ಲಿ. ಗಂಧೆ ನಮ್ಮ ಜಮೀನಲ್ಲಿ ಬೆಳೆದು ನಾನು 1000 ಗಂಧದ ಮರ ಬೆಳೆದಿದ್ದೆ ಪ್ಲಾಂಟಲ್ಲಿ. 2000ನೇ ಇಸ್ವಿನಲ್ಲಿ 98-97ರಲ್ಲಿ ಗಂಧೆ ಸಾಕಿದ್ದು. ಸಾಮಾನ್ಯವಾಗಿ ಒಂದು 15 ವರ್ಷ ಸಾಕಿದಂಥ ಗಂಧದ ಮರನ 1000 ಮರ ಮೇಲೆ ಸಾಕಿದೆ. ಈ ಜಮೀನು ಪೂರ್ತಿ ಸಾಕಿಬಿಟ್ಟಿದೆ. ಆ ಗಂಧದಲ್ಲಿ 1 ರೂಪಾಯಿ ಸಿಗಲಿಲ್ಲ ನಂಗೆ. ಎಲ್ಲನೂ ಕದ್ದು ಕೂತ್ಬಿಟ್ರು ಜನಗಳು, ಕಳ್ಳರು ಕೂತ್ಬಿಟ್ರು. ಇಲಾಖೆಯವ್ರಿಗೆ ನಾನು ಹೇಳಿದ್ರು, ಇಲಾಖೆಯವ್ರಿಂದ ಏನೂ ನನಗೆ ಅದರಿಂದ ಒಂದು ಯಾವುದೇ ಥರದ ಇದು ಸಿಕ್ಕಲಿಲ್ಲ ನನಗೆ. ಆದರೆ ಅನಾವಶ್ಯಕ ಹೋಯ್ತು ಅಂದರೆ ನಾನು ಹಿಂದೆ ಕೊಟ್ಟೋಗ್ಬಿಟ್ಟೆ. ಅವಾಗ ಒಂದು ಸಲ ನನ್ನ ರೇಷ್ಮೆ ಆ ಗಂಧೆ ಬೆಳೆದಾಗ ಸಂಪೂರ್ಣ ನಸಾಗೋಯ್ತು. ಏನೂ ಮಾಡೋಕ್ಕಾಗಿಲ್ಲ. ಏನೂ ಬೆಳೆಯಲ್ಲ, ಗಂಧೆ ಬೆಳೆದ ಜಮೀನಲ್ಲಿ ಏನೂ ಬೆಳೆಯಲ್ಲ ಅನ್ನೋದು ನಾನು ಒಂದು ಉದಾಹರಣೆ ಹೇಳೋದು. ಕಾಡೆ ಮಾಡೋರ್ಗೆ ಬೆಳಿಬೋದು, ಅದನ್ನ ಏನು ತಪ್ಪಾಗಲ್ಲ. ಅದಕ್ಕೆ ಬೇರೆ ಒಂದು ಆಶ್ರಯ ಮರ ಇದ್ದರೆ ಗಂಧೆ ಒಳ್ಳೇದು ಬರುತ್ತಾ, ಭಾರಿ ಮರ ಬರುತ್ತಾ, ಅದನ್ನು ನಾನು ಕಮ್ಮಿ ಅಂತ ಹೇಳಲ್ಲ. ಆದರೆ ಬೆಳೆಯ ಹೊಲದಲ್ಲಿ ಗಂಧೆ ಆಗಲ್ಲ. ತೋಟಗಾರಿಕೆ ಬೆಳೆಯಾಗಿ ಗಂಧೆ ಖಂಡಿತ ಬೆಳಿಬೋದು. ಗಂಧೆ ಬೇರೆ ಒಂದು ಬೇವಿನ ಮರ ಮತ್ತು ಹೊಂಗೆ ಮರ ಈ ಥರ ಯಾವುದೇ ಮರ ಇದ್ಬಿಟ್ರೆ ಮಾತ್ರ ಗಂಧೆ ಭಾರಿ ಗಂಧೆ ಮರ ಬೆಳೆಯುತ್ತೆ. ಅದು ನಮ್ಮಲ್ಲಿ ಬೆಳೀತಿದ್ದ ಗಂಧೆ ಎಷ್ಟು ಅಂದರೆ ಕಮ್ಮಿ ಅಂತಂದರೆ ಒಂದು 30 ಅಡಿ ಎತ್ತರ ಬೆಳೆದಿತ್ತು. 20ರಿಂದ 30 ಅಡಿ ಎತ್ತರ ಖಂಡಿತ ಬೆಳೆದಿತ್ತು. ಎಲ್ಲ ಒಂದು ಈ ಸೈಜ್ ಬಂದಿತ್ತು. ಅದನ್ನು ಕಟಾವು ಮಾಡೋಕ್ಕೆ ಶುರು ಮಾಡಿದವರು ದಪ್ಪ ಆದ ಗಂಧೆ ಆಗದ ಅಂತೇಳಿ ಕಟ್ ಮಾಡಿ ಬೀಸಾಕ್ಬಿಟ್ರೆ ಹೊರತು ಸಿಕ್ಕಲಿಲ್ಲ ಯಾರಿಗೂ. ಅವ್ರಿಗೂ ಲಾಭ ಇಲ್ಲ. ಆಮೇಲೆ ನನಗೂ ಲಾಸ್ ಆಯಿತು. ಕಳ್ಳರು ಕಟ್ ಮಾಡಿ ಬೀಸಾಕಿದ್ರು. ಕೊನೆಗೆ ಅದನ್ನೆಲ್ಲ ತೆಗೆದು ನಾನು ಬೀಸಾಕಿದೆ ಅಷ್ಟೇ. ಅದು ಭಾರಿ ಎಣ್ಣೆ ಆಯಿತು. ಗಂಧೆ ಬೆಳೆಯೋರು ಬೆಳಿಬೋದು, ಅಂದರೆ ಅವ್ರಿಗೆ ಬಿಟ್ಟಂಥ ಸಂತೋಷ ಅದು. ಇದು ಕೃಷಿ ಹೊಂಡ ಮಾಡಿಸಿದ್ದೀನಿ. ಒಂದು 15 ವರ್ಷ ಮೊದಲಾಯ್ತು ಇದು ಕೃಷಿ ಹೊಂಡ ಶುರು ಮಾಡಿ. 15 ವರ್ಷ ಮೊದಲೇದು 21 ಮೀಟ್ರ್ ಕೃಷಿ ಹೊಂಡ ಮಾಡಿದ್ದೀನಿ ಇದನ್ನು. ಆದರೆ ನಾನು ಕೃಷಿ ಹೊಂಡಕ್ಕೆ ನೀರೇ ಬರಲ್ಲ. ಯಾಕೆ ಬರಲಪ್ಪ ಅಂತಂದರೆ ನನ್ನ ಭೂಮಿ ಇದೆಯಲ್ಲ, ಭೂಮಿ ನೀವು 3 ದಿನ ಮಳೆ ಹೋದ್ರೂ ಕೂಡ ಒಂದು ತೊಟ್ಟು ನೀರು ಕೂಡ ಇಲ್ಲಿಗೆ ಬರಲ್ಲ. ಕೃಷಿ ಹೊಂಡಕ್ಕೆ ತಿರುಗಿ ನೋಡಿಲ್ಲ ನೀರು. ಇನ್ನು ಇದಕ್ಕೆ ಕಬ್ಬ ಕಕ್ಕತ್ ಮಾಡ್ತಾಯಿದ್ದೀನಿ. ಈಗ ವೇಸ್ಟ್ ಆಯಿತು ಅಂತೇಳಿ ಗಿಡ ನೆಡ್ತಾಯಿದ್ದೀನಿ. ಇದು ನಂದು ಬೋರ್ವಿಲ್ಲು. ಈ ಬೋರ್ವಿಲ್ಲು ಅಂತಂದರೆ ಇದು ಒಂದು ಆಶ್ಚರ್ಯ ಅಂತಂದರೆ, ಈಗ ಬೇರೆಯವರು ಇದನ್ನು 93ರಲ್ಲಿ ಹಾಕ್ಸ್ತದ್ದು. 93 ಮಾರ್ಚ್ ತಿಂಗಳಲ್ಲಿ ಹಾಕ್ಸ್ತದ್ದು. ಅವತ್ತು ಹಾಕಿಸ್ತದ್ದು ಇದು 300 ಅಡಿ ಬೋರ್ ಅಷ್ಟೇ. ಅವತ್ತು 300 ಅಡಿಗೆ ನೀರು ಸಿಕ್ತು. 300 ಅಡಿ ಬೋರ್ ಮಾತ್ರ. ನಾನು ಬೋರ್ ಹಾಕ್ಸ್ಮೇಲೆ ನಮ್ಮ ಅಕ್ಕಪಕ್ಕ ಎಲ್ಲ ನಿಂತೋಗ್ತು. ಎಲ್ಲ ಜಮೀನಲ್ಲಿ ಬೋರ್ ಇದ್ದೆ, ಎಲ್ಲ ನಿಂತೋಯ್ತು. 600 ಅಡಿ 1000 ಅಡಿ ಎಲ್ಲ ಬೋರ್ ಹೊಡ್ತಿದ್ರು. ಮಧ್ಯ ನೀರು ಕಮ್ಮಿ ಆಯಿತು. ನಾನು ನಿಲ್ಲಿಸ್ಬಿಟ್ಟೆ ಅಷ್ಟೇ. ಪುನಃ ಬೋರ್ ಮಾಡೋಕ್ಕೆ ಹೋಗಲಿಲ್ಲ.
ಮತ್ತೆ ಅದು ಇದಾಗಿತ್ತು, ಚಾರ್ಜ್ ಆಯಿತು, ರೀಚಾರ್ಜ್ ಆಗಿ ತಾನು ತಾನು ಓಡೋಕೆ ಶುರು ಮಾಡ್ತು. ಕಾರಣ ಇಷ್ಟೇ, ನನ್ನ ಅನುಭವ ಇರ್ಬೋದು. ನನ್ನ ಜಮೀನಲ್ಲಿ ನಾನು ಏನೇ ರಾಸಾಯನಿಕ ಬಳಸ್ದೆ, ಸಾವಯವನ್ನೇ ಬಳಸಿರೋದು, ಮತ್ತು ಈ ಭೂಮಿಗೆ ನೀರು ಕುಡಿಯೋದು ಕಾರಣ ಇರ್ಬೋದು. ನಾನು ಅದಲ್ಲಿ ಇವಾಗ ಮಾಮೂಲಿ 2 ಇಂಚು 2.5 ಇಂಚು ನೀರು ಹೊಡ್ತಾಯಿದೆ. 30 ವರ್ಷದ ಕಾಲ ಹಂಗೆ ಹೊಡ್ಕೊಂಬಂದಿದ್ದೆ ನೀರಿನದು ಯಾವ ಥರದ ತೊಂದರೆ ಆಗಿಲ್ಲ ನನಗೆ. ಈಗಲೂ ಹೊಡ್ತಾಯಿದೆ. ಇದರಿಂದ ನಾನು ನೇರವಾಗಿ ನನ್ನದು ಹನಿ ನೀರಾವರಿ ಡ್ರಿಪ್ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ನೇರವಾಗಿ ನಾನು ಡ್ರಿಪ್ ಕೊಡ್ತಾಯಿದ್ದೀನಿ ನೀರನ್ನ. ನಾನು ಜಮೀನು ನೀರು ಕೊಡ್ಬೇಕಾದ್ರೆ ನೇರವಾಗಿ ಕೊಡ್ತಾಯಿದ್ದೀನಿ. ನೋಡಿ, ಹಿಂಗೆ ಬಂದರೆ ನನಗೊಂದು ಮುಖ್ಯವಾದ ಇನ್ನೊಂದು ಉದ್ದೇಶ ಹೇಳ್ಕೊಬೋದು ನಾನು. ಈ ಬಿದಿರು ಮತ್ತು ಈ ಹಳ್ಳದಲ್ಲಿ ನೀರು ಹರಿತದೆ. ಯಾವಾಗ ಬೇಕಾದರೂ ಮಳೆ ಹುಯ್ಯುವಾಗ ಹಳ್ಳದಲ್ಲಿ ನೀರು ಹರಿತದೆ ಇಲ್ಲ. ಈ ಬಿದಿರು ಮತ್ತು ಈ ಹಳ್ಳ ಈ ರೀತಿ ಇರೋದ್ರಿಂದ ನಾನು ಬೋರ್ಲ್ಲಿ ನೀರು ಬಂತು ಅಂತ ನಾನು ಹೇಳ್ಕೊಬೇಕು ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸರಿ ಹಳ್ಳ ಹರಿದ್ಬಿಟ್ರೆ ಮತ್ತೆ ನೀರು ಜಾಸ್ತಿ ಆಗುತ್ತಾ ಆಟೋಮೆಟಿಕ್ಕಾಗಿ. ಅದಕ್ಕೆ ನಾನು ಈ ಬಿದಿರೇ ಕಾರಣ ಇರ್ಬೋದು ನನ್ನ ಪ್ರಕಾರ. ಯಾಕಂದರೆ ನಾವು ಸಂಶೋಧನೆ ಮಾಡಿಲ್ಲ, ಆದರೂ ನನ್ನ ಅನುಭವದಲ್ಲಿ ಹೇಳ್ತಾಯಿದ್ದೀನಿ. ಈ ಬಿದಿರು ನಮ್ಮ ನೀರಿಗೆ ಕಾರಣ ಅಂತಲೇ ಹೇಳ್ಕೊತಿದ್ದೀನಿ. ಬೋರ್ಗೆ ಸಾಕಷ್ಟು ನೀರನ್ನ ಕುಡಿದು ಬರ್ತಿದ್ದು, ಎಂಥ ನೀರು ಬಂದರೂ ಕುಡಿತಾ. ಜೊತೆಗೆ ನಾನು ಇದನ್ನು ಹಾಳು ಮಾಡೋಕ್ಕೋಗಲ್ಲ, ಕಟಾವು ಮಾಡ್ಕೊತಿದ್ದೀನಿ, ದುಡ್ಡು ಸಿಗುತ್ತೆ. ಇದು ಏನು ಲಾಸ್ ಆಗಲ್ಲ ನನಗೆ. ಮಾಡ್ತಾಯಿರ್ತೀನಿ. 1 ವರ್ಷ 2 ವರ್ಷಕ್ಕೆ ಒಂದು 15,000 20 ಸಾವಿರ ರೂಪಾಯಿಗೆ ಮಾರ್ಕೊತಿದ್ದೀನಿ. ನನ್ನ ಹತ್ರ ದನಗಳು ಒಟ್ಟು 9 ದನಗಳಿದೆ. 9 ದನಗಳಲ್ಲಿ ಇದು ಎತ್ತುಗಳು. ಇದು ಉಳುಮೆ ಮಾಡೋದು, ಗಾಡಿ ಹೊಡೆಯೋದು, ಪ್ರತಿಯೊಂದು ಕೆಲಸ ಇದು ವ್ಯವಸಾಯದ ಕೆಲಸನ ಸಂಪೂರ್ಣ ಮಾಡೋ ಅಂಥದ್ದು ಎತ್ತುಗಳಿದು. 9ರಲ್ಲಿ 4 ದನಗಳಿದೆ ಹಾಲು ಕರೆ ಅಂಥದ್ದು. ಮತ್ತು ಉಳುಮೆ ಮಾಡೋದು 2 ಎತ್ತು, ಕರುಗಳು ಉಳುಮೆಗೆ ಬರ್ತಕ್ಕಂಥ ಕರುಗಳು ಒಂದು 3 ಇದೆ. ಎಲ್ಲ ಮಲೆನಾಡು ಗಿಡ್ಡ ಅಂದರೆ ಇದು ನಮ್ಮ ಕಡೆ ಗಿಡ್ಡ ಆಗೋದ್ರಿಂದ ಇದು ಗಾತ್ರ ದೊಡ್ಡದು. ಮಲೆನಾಡು ಗಿಡ್ಡ ಅಂದರೆ ಅಲ್ಲಿ ಚಿಕ್ಕದು, ಇದು ನಮ್ಮ ಕಡೆ ಗಿಡ್ಡ ದಪ್ಪದು. ಇದು ಓರಿ ಥರ ಬರ್ತಿದ್ದು. ಜೊತೆಗೆ ನೀವು ಇದರಲ್ಲಿ ಬುದ್ಧಿವಂತ ಪ್ರಾಣಿಗಳಿವು. ಈಗ ನೋಡಿ, ಯಾರಾದರೂ ಒಬ್ಬರು ಹೊರಗಡೆಯವ್ರು ಬಂದರೆ ಇದ್ರ ಹತ್ರ ಇದು ಆಗಲೇ ಗಮನ ಕೊಡ್ತಾಯಿದೆ. ಇದು ನಮ್ಮನ್ನು ಯಾರೋ ಬರ್ತಾ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋದೊಂದು ಸೂಕ್ಷ್ಮವಾದಂಥ ಒಂದು ಪ್ರಾಣಿ ಇದು. ನಾನು ಇಲ್ಲಿ ತನಕ ಯಾವುದೇ ಒಂದು ಟ್ಯಾಕ್ಟ್ರನ್ನ ನಾನು ಜಮೀನಲ್ಲಿ ಬಳಸಿಲ್ಲ. ಸಂಪೂರ್ಣವಾಗಿ ನಾನು ಬಳಸ್ತಾ ಇರೋದು ಎತ್ತುಗಳಲ್ಲೇ ಉಳುಮೆ ಮಾಡ್ತಾಯಿದ್ದೀನಿ, ಎತ್ತುಗಳಲ್ಲೇ ಗೊಬ್ಬರ ಹುಡ್ತಾಯಿದ್ದೀನಿ. ಸಂಪೂರ್ಣ ಗೊಬ್ಬರನೂ ಕೂಡ ಇದರದೇ ಅದೊಂದು. ನೋಡಿ, ನನ್ನ ಕೃಷಿಗೆ ಮೂಲಕ ಅಂದರೆ ಗೊಬ್ಬರ. ಆ ಗೊಬ್ಬರ ನಾನು ಎಲ್ಲ ನೋಡಿ ತೊಟ್ಟಿ ಕಟ್ಕೊಂಡಿದ್ದೀನಿ. 97ರಲ್ಲಿ ಕಟ್ಟಿದ್ದು ತೊಟ್ಟಿ ಇದು. 97ರಲ್ಲಿ 4 ತೊಟ್ಟಿ ಕಟ್ಟಿದ್ದೀನಿ. ನಾನು ಕಸ ಎಲ್ಲನೂ ಜೀವಾಮೃತಕ್ಕೆ ಬಳಸ್ಕೊಂಡು ಮಿಕ್ಕಿದ್ದೆಲ್ಲ ತಂದು ಇಲ್ಲಿ ಹಾಕ್ತಿದ್ದೀನಿ. ಇದು ನಮ್ಮ ನಾಡಹಸುವಿನ ಸಗಣಿ. ಇದೆಲ್ಲ ಪೂರ್ತಿ ನೋಡಿ ನಾಡಹಸುವಿನ ಸಗಣಿ. ಇದು ಸಾಕಷ್ಟಿದೆ. ಇದು ಇರೋದ್ರಿಂದ ನಾನು ಇವತ್ತು ಸಾವಯವ ಕೃಷಿ ಮಾಡೋಕ್ಕೆ ಮೂಲ. ಇದರಲ್ಲಿ ಎರೆಹುಳು ಸಾಕ್ತಾಯಿದ್ದೆ ಸ್ಟಾರ್ಟಿಂಗಲ್ಲಿ. ಜಾಸ್ತಿ ಆದರೆ ನಾನು ಇಲ್ಲಿ ಹಾಕ್ತಿದ್ದೀನಿ, ನೆಲದಲ್ಲಿ ಹಾಕ್ಬಿಟ್ಟು ನೆಲದಲ್ಲೇ ಕೂಡ ಒಂದು 4 ಟ್ಯಾಕ್ಟರ್ ಸುರಿದ್ಬಿಟ್ಟು ಇಲ್ಲೇ ಎರೆಹುಳು ಸಾಕಿದ್ದೀನಿ ನಾನು. ಬೇಕಾದಷ್ಟು ಎರೆಹುಳು ಇಲ್ಲೇ ಗೊಬ್ಬರ ಆಗಿತ್ತು ನನ್ನದು. ನಂದು ಹೆಂಗೆ ಅಂದರೆ ತುಂಬ ತಗೊಂಡು ಆಗ್ತಾಯಿದ್ದೆ ಹೊಲಕ್ಕೆ ಅಷ್ಟೇ. ಇನ್ನು ಯಾವುದೇ ಕಾರಣಕ್ಕೂ ನಾನು ಅದನ್ನು ಜಾಲರಿ ಮಾಡೋದು ಅದೇನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಅಂದರೆ ಈ ಗೊಬ್ಬರ ಇದ್ರೆ ಮಾತ್ರ ರೈತ ಖಂಡಿತ ಸಾವಯವ ಕೃಷಿ ಮಾಡ್ಬೋದು. ಅವ್ನಿಗೆ ಅನುಕೂಲ ಆಗಬೇಕಾದ್ರೆ ಗೊಬ್ಬರ ಮುಖ್ಯ. ಗೊಬ್ಬರನ ನಾವು ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಸಾವಯವ ಕೃಷಿನಲ್ಲಿ ಯಾರೂ ಕೂಡ ನೋಡಿ ಈ ರೀತಿ ಉಡಿಯಾಗಿತ್ತು. ಇದು ಟೇಮ್ ಆಗುತ್ತೆ ಈ ಥರ ಉಡಿಯಾಗುತ್ತೆ. ಇದನ್ನು ತಗೊಂಡೋಗಿ ಹಾಕಿದ್ರೆ ನಾವು ಭೂಮಿಗೆ ನೋಡಿ ಎಷ್ಟು ಉಡಿಯಾಗುತ್ತೆ. ಇದು ನೋಡಿ ಈ ಥರ ಉಡಿ ಹಾಕ್ಬೇಕು. ಇದು ಆಮೇಲೆ ನೋಡಿ ಮೂಸು ನೋಡಿದ್ರು ಕೂಡ ವಾಸನೆ ಬರಲ್ಲ. ಇದು ನಾಡದನಗಳ ಗೊಬ್ಬರ ಆದ್ದರಿಂದ. ಅದೇ ಇಲಾಖೆ ದನ ಗೊಬ್ಬರನ ನಾವು ಮೂಸಕ್ಕಾಗಲ್ಲ, ಆ ರೀತಿ ಇರುತ್ತೆ. ಇದನ್ನು ಗೊಬ್ಬರನೂ ಕೂಡ ಇಷ್ಟು ಉಡಿ ಬರ್ತಿದ್ದು ಈ ರೀತಿ ಗೊಬ್ಬರ. ಇದು ಇವತ್ತು ಇದನ್ನು ಸಿಗಲ್ಲ. ಇದನ್ನು ಹಾಕಿದ್ರೆ ನೀವು ಯಾವ ಥರದ ಹೊಲನೂ ಕೂಡ ಇವತ್ತು ನಾವು ಹೇಳ್ದಂಗೆ ಬೆಳೆಯೋಕ್ಕೆ ಮಾಡ್ಕೋಬೋದು ಇವತ್ತು. ನೋಡಿ, ಈಗ ನಾನು ಇಷ್ಟೆಲ್ಲ ನನ್ನದು ಮಾಹಿತಿ ಕೊಟ್ಟಿದ್ದೀನಿ. ನನ್ನದು ಜಮೀನು ಏನಿದೆ, ನನ್ನದು ಜಮೀನಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ, ನನ್ನ ದನಗಳೇನಿದೆ, ನಾನು ಮಾಡಿದ ಬಗ್ಗೆ ಎಲ್ಲನೂ ವಿವರ ಕೊಟ್ಟಿದ್ದೀನಿ. ನಮ್ಮ ಸಹೋದಯ ರೈತರುಗಳು ಏನಾದರೂ ನನ್ನನ್ನು ಮಾತಾಡಿಸ್ಬೇಕು ಅಂತಂದರೆ ನಾನು ನನ್ನ ಅಡ್ರೆಸ್ ಪ್ರಕಾರ ಸಮೇತವಾಗಿ ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ. ಅದು ಅಲ್ಲದೆ ನಮ್ಮ ಯಾರಾದರೂ ಗುಂಡ್ಲುಪೇಟೆ, ಚಾಮರಾಜನಗರ ಕಡೆ ಬಂದವರು ನನ್ನ ನೋಡಬೇಕು ಅಥವಾ ಮಾತಾಡಿಸ್ಬೇಕು, ನೋಡಲೇಬೇಕು ಜಮೀನು ಅಂದರೆ ಬರ್ಬೋದು. ಗುಂಡ್ಲುಪೇಟೆಯಿಂದ ಹತ್ತಿರ, ಗುಂಡ್ಲುಪೇಟೆಯಿಂದ ಸಿಂಡನ್ಪುರ, ತೆರಕನಂಬಿಂದ ಬಂದರೂ ಸಿಂಡನ್ಪುರ ಸ್ಟಾಪು. ಮತ್ತು ನನ್ನ ಫೋನಲ್ಲಿ ಫೋನ್ ಮಾತಾಡ್ಬಿಟ್ಟು ಅಲ್ಲಿಂದ ಬಂದು ನಾನು ಕರ್ಕೊಬಂದು ತೋರಿಸ್ತೀನಿ ನಮ್ಮ ಜಮೀನಲ್ಲಿ. ಯಾರು ಅನುಮಾನ ಇದ್ರೂ ಬಂದು ನೋಡ್ಬೋದು. ದಯವಿಟ್ಟು ಧನ್ಯವಾದಗಳು, ಬನ್ನಿ ನೋಡಿ.